ಅವರು 3 ಜನ ಸೇರಿ ಫೋನ್ ಒಂದನ್ನು ಕದ್ದಿದ್ರು. ಆ ಫೋನ್ನಲ್ಲಿದ್ದಂತಹ ಮೆಮೊರಿ ಕಾರ್ಡ್ನಲ್ಲಿ ಮಾಡೆಲ್ ಒಬ್ಬಳ ಫೋಟೋ ಇತ್ತು. ಆ ಫೋಟೋವನ್ನೇ ಇಟ್ಕೊಂಡು ಖದೀಮರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಆ 3 ಕಿಡಿಗೇಡಿಗಳನ್ನು ಬೆಂಗಳೂರಿನ ಹೊರವಲಯ ಪರಪ್ಪನ ಅಗ್ರಹಾರ ಠಾಣೆಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಿರಣ್, ಅಕ್ಷಯ್ ಮತ್ತು ಅಶ್ವಿನ್ ಬಂಧಿತ ಖದೀಮರು. ಈ 3 ಅಕ್ಟೋಬರ್ 4ರಂದು ಹೊಸೂರು ರಸ್ತೆಯ ಸಿಂಗಸಂದ್ರ ಬಳಿ ಮಾಡೆಲ್ನ ಬಾಯ್ ಫ್ರೆಂಡ್ಗೆ ಸೇರಿದ್ದ ಮೊಬೈಲ್ ಒಂದನ್ನು ಕದ್ದಿದ್ರು. ಆ ಮೊಬೈಲ್ನಲ್ಲಿ ಮಾಡೆಲ್ನ ಫೋಟೋ ಇತ್ತು. ಹಾಗಾಗಿ ಈಗ ಇವರೆಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ನಲ್ಲಿ ಇದ್ದಾರೆ. ಓಕೆ, 3 ಪುಂಡ ಹುಡುಗರು ಒಂದು ಮೊಬೈಲನ್ನು ಕದೀತಾರೆ. ಆ ಮೊಬೈಲ್ನಲ್ಲಿ ಮಾಡೆಲ್ ಒಬ್ಬರ ಫೋಟೋ ಇರುತ್ತೆ. ಆ ಫೋಟೋವನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ. ಇದೀಗ ಪರಪ್ಪನ ಅಗ್ರಹಾರ ಠಾಣೆ ಸಬ್ ಇನ್ಸ್ಪೆಕ್ಟರ್ ಇವರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಶ್ ಅವರಿಂದ. ಅಂಬರೀಶ್, ಏನಿದು ಕೇಸ್? ಯಾಕೆ ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು? ಮಾಡೆಲ್ ಒಬ್ರು ಫೋಟೋ ಇದ್ಬಿಟ್ಟ ತಕ್ಷಣಕ್ಕೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕಾಗುತ್ತಾ ಅಂತ? ಸರಿ ಅರವಿಂದ್, ಮತ್ತೊಮ್ಮೆ ಪ್ರಶ್ನೆ ಕೇಳ್ತೀರಾ? ಅಲ್ಲ, ಇವಾಗ ಮಾಡೆಲ್ ಫೋಟೋ ಮೊಬೈಲ್ ನಲ್ಲಿ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಹೆಂಗ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಇವರು ಅಂತ? ಖಂಡಿತ. ಯಾಕಂದ್ರೆ ಇವರು ಕಳೆದ ಮೊಬೈಲ್ ಅನ್ನ ಕಳ್ತನ ಮಾಡ್ಕೊಂಡೋಗಿ ಏನ್ ಆರೋಪಿಗಳು ಮೊಬೈಲ್ ಸಹ ಮಾಡ್ತಾರೆ. ಅದ್ರಲ್ಲಿ ಇದ್ದಂತ ಮೆಮೊರಿ ಕಾರ್ಡ್ ಅನ್ನ ಇಟ್ಕೊಂಡು ಆ ಮೆಮೊರಿ ಕಾರ್ಡ್ ಅಲ್ಲಿ ಏನು ಹುಡುಗ ಮತ್ತು ಹುಡುಗಿಯ ಫೋಟೋ ಇರ್ತವೆ, ಅಶ್ಲೀಲ ಫೋಟೋಗಳು ಇದಾವೆ ಅಂತೇಳಿ ತಿಳಿದು ಬಂದಿದೆ. ಆ ಫೋಟೋಗಳನ್ನ ಇಟ್ಕೊಂಡು ಏನು ಆ ಹುಡುಗಿಗೆ ಆ ಫೋಟೋಗಳನ್ನ ಸಹ ಸೆಂಡ್ ಮಾಡಿ ಏನು ಒಂದು ಬ್ಲಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. 1 ಲಕ್ಷಕ್ಕೆ ಹಣಕ್ಕೆ ಇವರು ಡಿಮ್ಯಾಂಡ್ ಮಾಡಿರುವಂತದ್ದು. ನಂತರ ಏನು ಆಕೆ ಪರಪ್ಪನಗರದ ಪೊಲೀಸ್ ಠಾಣೆಗೆ ಬಂದು ದೂರನ್ನು ನೀಡ್ತಾಳೆ. ನಂತರ ದೂರು ತಗೊಂಡ ಪೊಲೀಸರು ಸಹ ಹಣವನ್ನ ನೀಡ್ತೀವಿ ಅಂತೇಳಿ ಕರ್ಸ್ಕೊಂಡು ಏನು ಆರೋಪಿಗಳನ್ನ ದಸ್ತಗಿರಿ ಮಾಡುವಂತದ್ದು. ಮತ್ತೆ ಈಗಾಗಲೇ ಏನು ಆರೋಪಿಗಳನ್ನ ಜೈಲಿಗೆ ಸಹ ಬಿಟ್ಟಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಿರೋದು. ಮೊಬೈಲ್ ಫೋನ್ ಅನ್ನ ಕದ್ದಿದ್ ಹೇಗೆ ಅಂಬರೀಶ್ ಇವರು? ಆ ಯುವತಿ ಮತ್ತೆ ಯುವಕ ಜೊತೆಲೆ ಹೋಗ್ಬೇಕಾದ್ರೆ ಇವರು ಮೊಬೈಲ್ ಅನ್ನ ಕಸಿದ್ಕೊಂಡು ಪರಾರಿ ಆಗ್ತಾರೆ. ನಂತರ ಅವರು ಮೊಬೈಲ್ ಕಳ್ತನ ಆದ್ರೂ ಸಹ ಪ್ರಕರಣವನ್ನು ನೀಡಿರೋದಿಲ್ಲ. ಹಾಗಾಗಿ ಅವರು ಏನು ಆ ಹುಡುಗಿಗೆ ಫೋನ್ ಮಾಡಿ ಬ್ಲಾಕ್ ಮೇಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಇವರು. ರೈಟ್ ಅಂಬರೀಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.